ದೇವರ ಮುಖ ಪ್ರಸನ್ನತೆ ನಮ್ಮ ಮೇಲೆ ಬಿದ್ದಾಗ ನಮ್ಮ ಒಂದು ಕತ್ತಲ ಜೀವಿತ ಕೂಡ ಬೆಳಕಮಯ ಆಗುತ್ತೆ. ನಮ್ಮ ಪಾಪ ಜೀವಿತಗಳು ಕೂಡ ಪರಿಶುದ್ಧ ಜೀವಿತ ಆಗುತ್ತೆ. ಇವು ನಮ್ಮದೇ ಜೀವಿತಗಳು ತಗೋರಿ, ದೇವರ ದರ್ಶನ ಇನ್ನು ನಮಗೆ ಹಾಕಿನ ಮುಂಚೆ ನಮ್ಮ ಜೀವಿತಗಳೆಲ್ಲ ಕತ್ತಲ ಜೀವಿತಗಳು, ಪಾಪ ಜೀವಿತಗಳು. ಆದರೆ ದೇವರು ಯಾವಾಗಾದರೂ ಮುಖದರ್ಶನ ತನ್ನ ಒಂದು ಕಾಂತಿ ನಮ್ಮ ಮೇಲೆ ಉದಯಿಸ್ದೋ, ಇವಾಗ ಪೌಲು ಏನು ಮಾಡ್ತಿದ್ದ, ಕ್ರೈಸ್ತವ್ರನ್ನ ಸಂಘನ ಹಿಂಸಿಸ್ತಾನೆ. ಎಂಥ ಪರಿ ಹಿಂಸಿಸ್ತಾರೆ ಅಂದರೆ ಲಾಸ್ಟಿಗಿನ್ನ ದೇವರಿಗೆ ಸಿಟ್ಟು ಬಂದದೆ. ಅಂಥ ಪರಿ ಹಿಂಸಿಸ್ತದಾನ, ಪಾಪದಲ್ಲೇ ಅದಾನ. ಆ ಪಾಪದಲ್ಲಿ ಇರುವಂಥ ವ್ಯಕ್ತಿನ ದೇವ್ರು ಏನು ಮಾಡೋಣ ಹೇಳು, ಒಂದ್ಸರಿ ದಮಸ್ಕದಲ್ಲಿ ಹೋಗ್ತಾ ಇರುವಾಗ ಯಾವಾಗಾದರೂ ಆತನ ಮುಖದರ್ಶನ ಪೌಲಿಗೆ ದರ್ಶಿಸ್ತಾನೋ ತನ್ನ ಜೀವಿತನ ಮಾರ್ಬಿಡ್ತದೆ. ಆ ಕತ್ತಲ ಜೀವಿತ ಹೋಗಿ ದೇವ್ರ ಸಲುವಾಗಿ ಸಾಕ್ಷಿಯಾಗಿ ಜೀವಿಸುವಂಥ ಜೀವಿತನ ದೇವರು ಪೌಲಿಗೆ ಅನುಗ್ರಹಿಸ್ತಾನೆ. ಆಮೆನ್, ಹಲ್ಲೆಲೂಯ. ಹಂಗ ದೇವರ ಪ್ರಸನ್ನತೆ ಯಾವಾಗಾದರೂ ನಮ್ಮ ಮೇಲೆ ಬೀಳ್ತದೋ, ಯಾವಾಗಾದರೂ ದೇವ್ರ ಮುಖದರ್ಶನ ನಮಗೆ ಕಾಣುತ್ತದೆ, ಅವಾಗ ಏನಾಗ್ತದೆ ಗೊತ್ತಾ, ಕತ್ತಲ ಜೀವಿತಗಳು ಕೂಡ ನಮ್ಮನ್ನ ಬೆಳಕು ಜೀವಿತವಾಗಿ ದೇವರು ಮಾಡ್ತಾನೆ. ಪಾಪ ಜೀವಿತಗಳು ಹೋಗಿ ಪರಿಶುದ್ಧ ಜೀವಿತವಾಗಿ ದೇವರು ನಮ್ಮನ್ನು ಮಾಡ್ತಾನೆ. ರಕ್ಷಣೆಯಲ್ಲಿ ದೇವರು ನಮ್ಮನ್ನು ನಡೆಸ್ತಾನ. ನನ್ನ ಒಂದು ಜೀವಿತದಲ್ಲೂ ಕೂಡ ದೇವರು ಇದೇ. ನಾನು ಎಷ್ಟೋ ಸರಿ ಹೇಳ್ತೀನಿ, ನಾನು ಗುಂಟೂರಿಗೆ ಹೋದಾಗ ಅಲ್ಲಿ ನಾನು ದೇವರ ಅಭಿಷೇಕ ಸಲುವಾಗಿ ನಾನು ಪ್ರಾರ್ಥನೆ ಮಾಡ್ಕೊತಿರುವಾಗ ಆ ಬೆಳಕನ್ನು ನಾನು ನೋಡಿನಿ ಅಂತೇಳಿ, ಆ ಬೆಳಕು ಯಾವಾಗಾದ್ರೂ ನನ್ನ ದರ್ಶಿಸ್ತದೋ, ಅವ ನನ್ನ ಪಕ್ಕಿರೋರು ಕೂಡ ಹುಡುಗರು, ಡೇವಿಡು ಮತ್ತು ಹುಡುಗ ಸತ್ತಲ್ಲ ಕುಮಾರ್, ಆ ಹುಡುಗರು, ಅಣ್ಣ ನಿನ್ನ ಮಕ್ಕ ಎಷ್ಟು ಪ್ರಕಾಶಿಸಕತ್ತೆ, ಎಷ್ಟು ಬೆಳಕು ನಾವು ನೋಡಕತ್ತೀವಿ. ಅವವರಿ ನನ್ನ ಬಗಳಿಗೆ ಅದಾರ, ಅವವರಿ ನಾನೇ ಹುಡುಗರು ಟಿಫಿನ್ ಮಾಡಿಸ್ಕೊಂಡು ಕರ್ಕೊಂಡು ರೈಲ್ವೆ ಸ್ಟೇಷನ್ನಿಂದ ಕರ್ಕೊಂಬಂದು ಇದೀನಿ. ಅವಾಗೆಲ್ಲ ಹೇಳ್ದಿರೋ ಮಾತು ನನಗೆ ಗೊತ್ತಾಗೈತೆ, ದೇವ್ರು ದರ್ಶಿಸಿರೋದು ನನಗೆ ಗೊತ್ತಾಗೈತೆ. ಬಟ್ ನನ್ನ ಮಗ ಪ್ರಕಾಶಿಸ್ತಂದ್ರೆ ನನಗೆ ಗೊತ್ತಿಲ್ಲ. ದೇವ್ರ ಬೆಳಕು ನಾನು ಮುಟ್ಟನ, ದೇವ್ರ ಬೆಳಕು ನಾನು ನೋಡಿನ ಅಂತೇಳಿ ನಾನು ಆನಂದ ಪಡ್ತಾ ಇದ್ದೀನಿ, ನಾನು ಪರವಶಿಸ್ತಾ ಇದ್ದೀನಿ. ಆದರೆ ನನ್ನ ಮುಖ ಪ್ರಕಾಶಿಸ್ತಿರೋದು ಯಾರು ನೋಡೋರು ಗೊತ್ತಾ? ಈ ಹುಡುಗರು ನೋಡೋರು, ಕಾಣಕತ್ತೈತೆ. ಆಮೇಲೆ ಅವತ್ತು ದರ್ಶಿಸೋಣ ದೇವರು. ಎಂಥ ಸ್ಥಿತಿನಾಗ ಹೋದ್ರು ಕೂಡ ದೇವ್ರು ನನ್ನ ಬಿಟ್ಟಿಲ್ಲ. ಆಮೇಲೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿರಂಗೆ ಮಾಡಿರೋದು ಯಾರು ಗೊತ್ತಾ? ಅವತ್ತು ದೇವ್ರು ನನ್ನ ದರ್ಶಿಸಿರೋದೆ. ಆ ಮುಖ ಕಾಂತಿ ಯಾವಾಗಾದ್ರೂ ನನ್ನ ಮೇಲೆ ಬಿತ್ತೋ, ಆ ಬೆಳಕಿನ ಯಾವಾಗಾದ್ರೂ ನಾನು ಕಂಡೋ, ಕತ್ತಲ ಜೀವಿತನೇ ದೇವರು ಬೆಳಕುಮಯ ಮಾಡ್ಬಿಟ್ಟು. ಆಮೇನ್, ಹಲ್ಲೆಲೂಯ. ಹಂಗಿರ್ತದೆ ದೇವರು ಕಾರ್ಯಗಳು. ಅದಕ್ಕೆ ನಾನು ಎಷ್ಟೋ ಸಲ ಹೇಳತ್ತೀನಿ, ಪ್ರಾರ್ಥನೆ ಮಾಡ್ಕರಿ, ಪರಿಶುದ್ಧಾತ್ಮ ಅಭಿಷೇಕ ಸಲುವಾಗಿ ನೀವು ಕುಂತು ಪ್ರಾರ್ಥನೆ ಮಾಡಿರಿ. ಯವ್ವಾ ನಿನ್ನ ಬೆಳಕು ನಾನು ನೋಡ್ಬೇಕು, ಕೇಳ್ರಿ ಅಂತ ನಾನು ಎಷ್ಟು ಈ ಮಾತು ಹೇಳೀನಿ, ನಿಮ್ಗೆ ಗೊತ್ತೈತೆ ಇಲ್ಲ. ನಿನ್ನ ಬೆಳಕು ನಾನು ನೋಡ್ಬೇಕಯ್ಯ, ನಿನ್ನ ಬೆಳಕು ನಾನು ನೋಡ್ಬೇಕಯ್ಯ. ಆಸೆ ನಮಗೆ ಇರ್ಬೇಕಲ್ಲ. ಆಸೆ ಪಡೋದೇನೋ ತೃಪ್ತಿಪಡಿಸೋದು. ಪ್ರಾರ್ಥನೆ ಮಾಡೋದಂದ್ರೆ ಏನು ಗೊತ್ತಾ? ಪ್ರಾರ್ಥನೆಯಲ್ಲಿ ಹೋರಾಡ್ಬೇಕು, ಪಡ್ಕನವರೆಗೆ ಬಿಡಬಾರ್ದು. ಒಂದು ಜಿದ್ದಿಟ್ಕೋಬೇಕು, ಒಂದು ಗುರಿಟ್ಟು ಪ್ರಾರ್ಥನೆ ಮಾಡಬೇಕು. 2 ದಿನ ಪ್ರಾರ್ಥನೆ ಮಾಡಿ, ವಾರ ಪ್ರಾರ್ಥನೆ ಮಾಡಿ ಆಮೇಲೆ ಅದನ್ನು ಬಿಟ್ಬಿಟ್ಟಿರಿ ಅಂದರೆ ಹೆಂಗೆ ನೀವು ಅದನ್ನು ಸಾಧಿಸ್ತೀರಿ? ಹೋರಾಡ್ಬೇಕು. ಆ ಬೆಳಕು ನಮ್ಮ ಮೇಲೆ ಉದಯಿಸುತ್ತಂದರೆ ಜೀವಿತಗಳೇ ಮಾರಿಸ್ಬಿಡ್ತಾರೆ, ಚರಿತ್ರೆಗಳೇ ಮಾರ್ಬಿಡ್ತಾವೆ. ರಕ್ಷಣೆ ಇಲ್ಲದೆ ನಮ್ಮ ಜೀವಿತಕ್ಕೆ ರಕ್ಷಣೆ ದೇವರು ಪ್ರಸಾದಿಸ್ತಾನೆ. ಇಸ್ರಾಯೇಲ್ ಪ್ರಜೆಗಳು ಅದನ್ನ ಕೇಳ್ತಾರೆ, ದೇವಾ ನಿನ್ನ ಮುಖ ದರ್ಶನ ನಮ್ಮ ಮೇಲೆ ಬೀಳಲಿ. ಕೀರ್ತನ ಗಂಧದಲ್ಲಿ ಒಂದು ಮಾತು ಹೇಳ್ತಾರೆ ನೋಡ್ರಿ, ಕೀರ್ತನೆಗಳು 80ನೇ ಕೀರ್ತನೆ 3ನೇ ಚರಣ. ದೇವರೇ ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರ ಆಗುವೆವು. ಆಮೇನ್. ಏನಂತ ಕೇಳ್ತಾರ ಇವರು? ದೇವಾ ನಮ್ಮ ಜೀವಿತಗಳು ಕತ್ತಲಾಗ್ಬಿಟ್ಟವ, ನಮ್ಮ ಜೀವಿತಗಳು ಬಿದ್ದೋಗ್ಬಿಟ್ಟವ. ಇವ್ ನೀನೇನು ಮಾಡ್ತೀವಿ ಗೊತ್ತಾ? ಮತ್ತೆ ನಮ್ಮನ್ನು ಉದ್ಧಾರ ಮಾಡು, ಮತ್ತೆ ನಮ್ಮನ್ನು ಎದ್ದಾಳಿಸು, ಮತ್ತೆ ನಮ್ಮನ್ನು ಬಲಪಡಿಸು. ಹೆಂಗೆ ಬಲಪಡಿಸ್ತಿ ಅಂದರೆ ನಿನ್ನ ಮುಖ ಕಾಂತಿ ನಮ್ಮ ಮೇಲೆ ಉದಯಿಸು, ಅವನ ಉದ್ಧಾರ ಆಗ್ತೀವಿ ಅಂತ ಹೇಳ್ತಾರೆ. ಈ ಮಾತು ಇಲ್ಲೊಂದೇ ಹೇಳ್ತಿಲ್ಲ, ಈ ಅಧ್ಯಾಯದಲ್ಲೇ 3 ಸಲ ಹೇಳ್ತಾರೆ ನೋಡಿ. ಇನ್ನು 7ನೇ ವಚನದಲ್ಲೂ ಕೂಡ ಹೇಳ್ತಾನೆ ನೋಡಿ. ಸೇನಾಧೀಶ್ವರನಾದ ದೇವರೇ ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಆಮೇಲೆ ಅದೇ 19ನೇ ವಚನದಲ್ಲಿ ನೋಡ್ರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಎಷ್ಟು ಸರ ಬರ್ಸ್ಯಾನ ನೋಡು ಪರಿಶುದ್ಧಾತ್ಮ ದೇವರು. ಎದಕ್ಕೆ ಇಷ್ಟು ಸರ ಬರ್ಸ್ಯಾನ? ನಿನ್ನ ಮುಖ ದರ್ಶನ ಯಾವಾಗ ನಮಗೆ ಆತತೋ ಮತ್ತೆ ನಮ್ಮ ಜೀವಿತಗಳು ಉದ್ಧಾರ ಆಗ್ತವಯ್ಯ. ಆಮೇನ್. ಮತ್ತೆ ನಮ್ಮ ಜೀವಿತಗಳು ಕಟ್ಟಲ್ಪಡ್ತಾವ. ಮತ್ತೆ ನಾವು ಬಿದ್ದೋಗಿರೋ ಸ್ಥಿತಿನಾಗಿದ್ದ ನಾವು ಎದ್ದಾಳ್ತೀವಿ, ಉದ್ಧಾರ ಆಗ್ತೀವಿ, ನಿಂದಿರ್ತೀವಿ. ಬಲಹೀನ ಸ್ಥಿತಿನಾಗಿರೋ ಬಲಹೀನರಾಗಿರೋ ನಮ್ಮನ್ನ ಯಾವಾಗಾದ್ರೂ ದೇವರ ಮುಖ ಪ್ರಸನ್ನತೆ ನಮ್ಮ ಮೇಲೆ ಬೀಳ್ತತೋ
ಮತ್ತೆ ದೇವ್ರು ನಮ್ಮನ್ನು ಬಲಪಡಿಸ್ತಾನ, ಮತ್ತೆ ದೇವ್ರು ನಮ್ಮನ್ನು ಉದ್ಧಾರ ಮಾಡ್ತಾನ. ಕತ್ತಲ ಜೀವಿತದಲ್ಲಿದ್ದು ನಮ್ಮನ್ನು ಕೂಡ ದೇವರು ರಕ್ಷಣೆ ಕಡೆ ನಡೆಸ್ತಾನೆ. ದೇವರ ಮುಖ ಪ್ರಸನ್ನತೆ ಏನು ಮಾಡ್ತದೆ ಗೊತ್ತಾ? ಬೆಳಕನ್ನು ನಮ್ಮನ್ನು ತೋರಿಸ್ತದೆ. ನಾವು ಕತ್ತಲಾಗಿದ್ದೀವಲ್ಲ, ಬೆಳಕು ಮಾರ್ಗನ ತೋರಿಸ್ತದೆ. ಆ ಬೆಳಕು ಕ್ರಿಸ್ತ ಕಡೆ ನಡೆಸ್ತದೆ. ಆ ಕ್ರಿಸ್ತ ಕಡೆ ನಡೆಸಿ ನಮ್ಮನ್ನ ಏನು ಮಾಡ್ತದೆ? ರಕ್ಷಣೆ ಕಡೆ ನಡೆಸ್ತದೆ. ಅದಕ್ಕೆ ನಾವು ದೇವ್ರಿಗೆ ಏನು ಕೇಳ್ಬೇಕು ಹೇಳು? ನಮ್ಮ ಬಲಹೀನತೆಗಳು, ನಮ್ಮ ಒಂದು ಕತ್ತಲ ಜೀವಿತ, ಇಂಥ ಜೀವಿತಗಳಾಗ ನಾವು ಮತ್ತೆ ಉದ್ಧಾರ ಆಗಬೇಕು, ಮತ್ತೆ ನಾವು ಬಲ ಹೊಂದಬೇಕು. ಅದಕ್ಕೆ ದಾವೀದು ಕೂಡ ಏನು ಮಾಡ್ತಾನೆ ಗೊತ್ತಾ? ಪ್ರಾರ್ಥನೆ ಮಾಡ್ತಾನೆ, ದೇವಾ ನಾನು ಬಿದ್ದೋಗ್ಬಿಟ್ಟಿನಿ, ಬಲಹೀನನಾಗಿನಿ. ಕೇಳ್ಬೇಕು ದೇವ್ರನ್ನ. ಕೇಳಿದಾಗ ಏನು ಮಾಡ್ತಾನೆ ಗೊತ್ತಾ? ದೇವ್ರು ಮತ್ತೆ ಬಲಪಡಿಸ್ತಾನೆ. ಬಿದ್ದೋಗಿರೋ ಗುಡಾರನ, ದಾವೀದು ಗುಡಾರನ ಹೆಂಗೆ ಮತ್ತೆ ನಿಂದಿರ್ಸಾನೋ ಹಂಗೆ ನಮ್ಮ ಆತ್ಮೀಯ ಜೀವಿತಲ್ಲೂ ಕೂಡ ದೇವ್ರು ಮತ್ತೆ ನಿಂದಿರ್ಸ್ತಾನೆ. ಆಮೇಲೆ ಮತ್ತೆ ನಮ್ಮ ಕತ್ತಲ ಜೀವಿತಲ್ಲೂ ಕೂಡ ದೇವರು ನಿಂದಿರ್ಸ್ತಾನೆ.